ವೆಲ್ಕಮ್ ಟು ಶಿವಮೊಗ್ಗ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಇವತ್ತಿನ ಈ ವಿಡಿಯೋಗೆ ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ, ಪ್ರೀತಿಯ ಪ್ರಶಾಂತ್ ಕಡೆಯಿಂದ, ಪ್ರೀತಿಯ ಆಲಾಪ್ ಕಡೆಯಿಂದ ಸ್ವಾಗತ ಸುಸ್ವಾಗತ. ಯಾಕೆ ಎಲ್ರ ಕಡೆಯಿಂದ ಅಂತ ಹೇಳಿದೆ ಅಂದ್ರೆ ನಾವೆಲ್ಲ ಟ್ರಾವೆಲ್ ಮಾಡ್ತಾ ಇದೀವಿ. ಸೊ ಸದ್ಯಕ್ಕೆ ಶಿವಮೊಗ್ಗದಲ್ಲಿದ್ದೀವಿ. ಶಿವಮೊಗ್ಗದ ಸೀರೀಸ್ ನಡೀತಾ ಇದೆ. ಸೊ ಇವತ್ತು ಶಿವಮೊಗ್ಗದ ಹೋಟೆಲ್ ಬಡವರ ಬಂಧು ನೋಡಿ, ಉಪಹಾರ ಜಂಕ್ಷನ್ ಅಂತ ಹಾಕೊಂಡಿದ್ದಾರೆ. ಒಂದು ಪುಟ್ಟು ಔಟ್ಲೆಟ್ ಇದು. ಬಟ್ ನೋಡಿದ ತಕ್ಷಣ ಕನ್ಸೆಳಿದು, ಮೇನ್ಲಿ ಬಿಕಾಸ್ ನಮ್ಮ ಅಣ್ಣವ್ರ ಫೋಟೋ ಕಾಣಿಸ್ತು ನನಗೆ. ಅಂಡ್ ಬೋರ್ಡ್ ಮೇಲೆ ಅಣ್ಣವರು ಪುನೀತ್ ರಾಜ್ಕುಮಾರ್ ಅವರು ಇಬ್ರು ಇದ್ದಾರೆ. ಫಸ್ಟ್ ನಿಲ್ಸಿದ ಕಾರಣ ಅವ್ರ ಫೋಟೋ ಕಾಣಿಸಿದಕ್ಕೆ. ಸೆಕೆಂಡ್ ಇಲ್ಲಿಗೆ ಬಂದ ಮೇಲೆ ಅಟ್ರಾಕ್ಟ್ ಆಗಿದ್ದು ಅವ್ರ ಫೋಟೋ. ಅದರಲ್ಲಿ ಪುಳಿಯೋಗರೆ, ಪೊಂಗಲ್ ಎಲ್ಲ ಸಹನ ಕಾಣಿಸ್ತಾ ಇದೆ. ಸೊ ಇಲ್ಲಿ ಏನೇನ್ ಮೆನು ಇದೆ, ಹೇಗಿರುತ್ತೆ ಏನು ಗೊತ್ತಿಲ್ಲ ನನಗೆ, ಯಾಕಂದ್ರೆ ಇವತ್ತೇ ಫಸ್ಟ್ ನಾನು ಇಲ್ಲಿಗೆ ಬರ್ತಿರೋದು. ಸೊ ಮಿಕ್ಕಿ ಡೀಟೇಲ್ಸ್ ಅನ್ನೆಲ್ಲ ಅಲ್ಲೇ ಅವ್ರ ಹತ್ರನೇ ಮಾತಾಡೋಣ. ಅಂಡ್ ಹಾಗೆ ರುಚಿ ನೋಡೋಣ, ಬೆಲೆ ತಿಳಿಸ್ತೀನಿ, ಎಲ್ಲದನ್ನು ಇವತ್ತಿನ ವಿಡಿಯೋನಲ್ಲಿ ನೋಡ್ತಾ ಹೋಗೋಣ. ಓಕೆನಾ? ಬನ್ನಿ. ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಆಮೇಲೆ ಮತ್ತೆ ಮಧ್ಯದಲ್ಲಿ ಜ್ಞಾಪಿಸ್ತೀನಿ. ಬನ್ನಿ. ಇಲ್ಲಿ 2ಕ್ಕೆ 30, ಇಡ್ಲಿ 3ಕ್ಕೆ 40, ರೈಸ್ ಬಾತ್ 40 ಫುಲ್ಲು, ಹಾಫ್ ಆದ್ರೆ ಎಲ್ಲ ರೈಸ್ ಬಾತುಗಳು 40, ಹಾಫ್ ಆದ್ರೆ 25. ರೈಸ್ ಬಾತು, ಚಿತ್ರಾನ್ನ, ಬಿಸಿಬೇಳೆ ಬಾತು, ಪೊಂಗಲ್ಲು, ಪುಳಿಯೋಗರೆ, ಅವಲಕ್ಕಿ ಬಾತು, ಮೊಸರನ್ನ ಇಷ್ಟಿದೆ. ಅನ್ನ ಸಾಂಬಾರು 45. ಬೋಂಡಾ ಬಜ್ಜಿ ಮೋಸ್ಟ್ಲಿ ಅದು ಸಾಯಂಕಾಲ ಮಾಡ್ತಾರೆ ಅನ್ಸುತ್ತೆ, ಗೊತ್ತಿಲ್ಲ, ವಿಚಾರಿಸೋಣ. ಅದು 5 ರೂಪಾಯಿ. ಪಾರ್ಸಲ್ ಚಾರ್ಜ್ 5 ರೂಪಾಯಿ ಎಕ್ಸ್ಟ್ರಾ. ಸೂಪರ್, ನೋಡೋದಕ್ಕೆ ಹೊಸದಾಗ ಆದಂಗಿದೆ. ವಿಚಾರಿಸೋಣ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ನಮ್ಮ ಹೆಸರು ಸರ್? ಮೋಹನ್. ಮೋಹನ್. ಮೋಹನ್ ಅವರೇ, ಈ ಒಂದು ಬಡವರ ಬಂದು ಶುರುವಾಗಿ ಎಷ್ಟು ತಿಂಗಳಾಯ್ತು? ಇದು 2 ತಿಂಗಳಾಗಿದೆ ಶುರುವಾಗಿದ್ದು. 2 ತಿಂಗಳು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಓಪನ್ ಮಾಡಿದ್ದು ನಾವಿದು. ಮತ್ತೆ ಇದು ನಮ್ಮ ಕಾನ್ಸೆಪ್ಟ್ ಏನಂದ್ರೆ, ಪ್ರತಿಯೊಬ್ರು ಎಲ್ಲಾ ವರ್ಗದವರಿಗೂ ಕೈಗೆಟುಕೋ ಬೆಲೆಯಲ್ಲಿ ನಾನೊಂದು ಪ್ಲಾನ್ ಮಾಡಿದ್ದೀನಿ. ಬೆಲೆ ಏರಿಕೆ ಜಾಸ್ತಿ ಇದೆ, ಮತ್ತೆ ಕಮ್ಮಿ ಇದೆ, ಮತ್ತೆ ಎಲ್ಲೇ ಹೋದ್ರು ಕೆಲವೊಂದ್ ಕಡೆ 80 ರೂಪಾಯಿ 60 ರೂಪಾಯಿ ಊಟ ಇರುತ್ತೆ. ಮತ್ತೆ ನಾನು ಇಲ್ಲಿ ಬೆಲೆ ನಿಗದಿತ ಏನ್ ಬೆಲೆ ಫಿಕ್ಸ್ ಮಾಡಿದ್ದೀನಿ, ಎಲ್ಲರಿಗೂ ತುಂಬಾ ಬಜೆಟ್ ಫ್ರೀ ಆಗಿದೆ. ತುಂಬಾ ಇಷ್ಟಪಟ್ಟಿದ್ದಾರೆ. ಎಲ್ಲ ವರ್ಗ, ಆಟೋ ಡ್ರೈವರ್ಸ್ ಆಗ್ಬೋದು, ಎಂಪ್ಲಾಯೀಸ್ ಆಗ್ಬೋದು, ಮಾರ್ಕೆಟಿಂಗ್ ಆಗ್ಬೋದು, ತುಂಬಾ ಇಷ್ಟಪಟ್ಟಿದ್ದಾರೆ. ಪ್ರತಿದಿನ ರಿಪೀಟಿಂಗ್ ತುಂಬಾ ಜನ ಬರ್ತಾ ಇದ್ದಾರೆ, ಇಷ್ಟಪಟ್ಟಿದ್ದಾರೆ. ವೆರಿ ನೈಸ್. ಸೊ ನಿಮ್ಮ ಕಿಚನ್ ಎಲ್ಲಿದೆ ಸರ್? ಬಿಕಾಸ್ ಇದು ನೋಡಿದ್ರೆ ಕಿಚನ್ ಇದ್ದಾಗಿಲ್ಲ ಅಲ್ವಾ, ನೀವು ಕುಕ್ ಮಾಡಿ ಕಿಚನ್ ಹಿಂಗಡೆ ಹಿಂಭಾಗದಲ್ಲಿದೆ. ನಾನು ಇದ್ರ ಹಿಂಭಾಗದಲ್ಲೇ ಇದೆ ಕಿಚನ್. ಮೊದಲು ಜಾಗ ಸಾಕಾಗ್ತಿರ್ಲಿಲ್ಲ, ಸ್ವಲ್ಪ ಕುಕಿಂಗ್ಗೆ ಕಂಜೆಸ್ಟೆಡ್ ಆಗಿರೋದು, ಹಿಂಭಾಗ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ವೆರಿ ನೈಸ್. ಸೊ ನಿಮಗೆ ಮೊದಲು ಹೋಟೆಲ್ ಇಂಡಸ್ಟ್ರಿ ಅನುಭವ ಇದೆಯಾ ಹೇಗೆ ಮೋಹನ್ ಅವರೇ? ಬ್ಯಾಂಗ್ಳೂರಲ್ಲಿ ಮಾಡಿದ್ದೆ 1 ವರ್ಷ. ನಾನು ನಮ್ಮ ಫ್ರೆಂಡ್ಸ್ ಸೇರ್ ಮಾಡಿದ್ವಿ. ಇವಾಗ ನನ್ನ ಸ್ವಂತ ಊರು ಬಂದ್ಬಿಟ್ಟು ಇದೇ ಇರೋದು, ಅದಕ್ಕೋಸ್ಕರ ಇಲ್ಲೇ ನಾ ಶಿಫ್ಟ್ ಆಗಿದ್ದೀನಿ, ಇಲ್ಲೇ ಮಾಡ್ತೀನಿ. ಶಿವಮೊಗ್ಗ ನಿಮ್ ಸ್ವಂತ ಊರು? ಪ್ರಾಪರ್ ಶಿವಮೊಗ್ಗ. ಎಕ್ಸಾಕ್ಟ್ ಆಗಿ ಇದ್ರ ಪೋಸ್ಟಲ್ ಅಡ್ರೆಸ್ ಹೇಳಿ ಸರ್ ಒಂಚೂರು. ಇದು ಬಂದ್ಬಿಟ್ಟು LLR ರೋಡ್ ಅಂತ ಹೇಳಿ, ಇದು ಆಪೋಸಿಟ್ CS ಹಾಸ್ಪಿಟಲ್ ಇದೆ. ಇಲ್ಲಿ CS ಹಾಸ್ಪಿಟಲ್ ಎದುರುಗಡೆ ಬರುತ್ತೆ, ನಿಯರ್ ಗಾರ್ಡನ್ ಏರಿಯಾ ಅಂತಾರೆ. ಗಾರ್ಡನ್ ಏರಿಯಾ ಅಂತಾರೆ. ಗಾರ್ಡನ್ ಏರಿಯಾ, LLR ರೋಡ್, ಗಾರ್ಡನ್ ಏರಿಯಾ, ಶಿವಮೊಗ್ಗ. ಸರಿ, ನಾ ಗೂಗಲ್ ಮ್ಯಾಪ್ ಅಲ್ಲಿ ಸಿಗ್ತೀರಾ ಸರ್ ನೀವು? ಸಿಗುತ್ತೆ. ಗೂಗಲ್ ಮ್ಯಾಪ್ ಅಲ್ಲಿ ಬಡವರ ಬಂಧು ಅಂತ ಹಾಕೊಂಡ್ರೆ ಇಲ್ಲಿ ತನಕ ಕರ್ಕೊಂಡ್ ಬರುತ್ತೆ. ಅಂಡ್ ಇದು ಮೇನ್ ರೋಡ್ ಇದು. ಸೊ ಪಾರ್ಕಿಂಗ್ ಏನ್ ಅಂತ ಸಮಸ್ಯೆ ಆಗ್ಲಿಕ್ಕಿಲ್ಲ ಅನ್ಸುತ್ತೆ ಅಲ್ವಾ? ಏನಿಲ್ಲ, ಅಂತ ಸಮಸ್ಯೆ ಇಲ್ಲ. ಮತ್ತೆಲ್ಲ ಇದು ಸ್ಟ್ಯಾಂಡಿಂಗ್ ಇದೆ, ಬೇಗ ತಿನ್ಕೊಂಡು ಹೋಗ್ತಾರೆ. ವರ್ಕ್ ಮಾಡೋರಿಗೆ, ಎಂಪ್ಲಾಯ್ಸ್ ಮಾಡೋರಿಗೆ ಎಲ್ಲದಕ್ಕೂ ಕನ್ವೀನಿಯಂಟ್ ಆಗಿ ಮಾಡಿ. ಕರೆಕ್ಟ್, ಕ್ವಿಕ್ ಆಗಿ. ಯಾಕಂದ್ರೆ ಇಲ್ಲಿ ಕೂತು ಆರಾಮಾಗಿ ತಿನ್ನುವಷ್ಟು ಜಾಗ ಕಷ್ಟ ಆಗತ್ತೆ. ಒಂದು ಕ್ವಿಕ್ ಆಗಿ ತಗೊಂಡು ಹೊರಡುವಂತದ್ದು. ಟೈಮಿಂಗ್ಸ್ ಏನು ಮೋಹನ್ ಅವರೇ ಇದ್ರದ್ದು? ಟೈಮಿಂಗ್ಸ್ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 5 ಗಂಟೆ ತನಕ. 7ರಿಂದ ಸಂಜೆ 5 ಅಷ್ಟೇನಾ? 5 ಕ್ಲೋಸ್. ನೀವು 5 ಕ್ಲೋಸ್. ಓ, ರಜಾ ಇದೆಯಾ ಯಾವತ್ತಾದ್ರೂ? ಸಂಡೇ ರಜೆ ಇರುತ್ತೆ. ಓ, ಇವತ್ತು ಸೋಮವಾರ, ನಾವು ನಿನ್ನೆ ಬಂದಿದ್ರೆ ಕ್ಲೋಸ್ ಇದು. ಹೌದು. ಸೊ ಭಾನುವಾರ ಫುಲ್ ಡೇ ರಜಾ. ಭಾನುವಾರ ಫುಲ್ ಡೇ ರಜೆ. ಯಾಕಂದ್ರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಈ ಏರಿಯಾ ಎಲ್ಲ ಆಟೋಮೊಬೈಲ್ಸ್ ಏರಿಯಾ, ಗ್ಯಾರೇಜ್ ಎಲ್ಲ ಕ್ಲೋಸ್ ಇರುತ್ತೆ. ಸಂಡೇ ನಾವೇನು ಎಕ್ಸ್ಪೆಕ್ಟ್ ವ್ಯಾಪಾರನೂ ಕಡಿಮೆ, ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಸರಿ. ಸೊ ಮಧ್ಯಾಹ್ನ ಬಂದ್ರೆ ಅಂದ್ರೆ ಇಡೀ ದಿನ ಎಲ್ಲ ಸಿಗ್ತಾ ಇರುತ್ತಾ ಅಥವಾ ಟೈಮಿಂಗ್ಸ್? ಇಡೀ ದಿನ ಎಲ್ಲ ಸಿಗುತ್ತೆ. ಮತ್ತೆ ಮಧ್ಯಾಹ್ನ ಲಂಚ್ ಬಂದ್ಬಿಟ್ಟು ರೈಸ್, ಸಾಂಬಾರ್ ಅಂಡ್ ಉಪ್ಪಿನಕಾಯಿ ಎಲ್ಲ ಸೇರಿ 50 ರೂಪೀಸ್ ಇದೆ. ಇದ್ಯಾವುದು ಅನ್ನ ಸಾಂಬಾರ್ ಹಾಕಿರೋದು ನೀವು? 45 ಬೋರ್ಡ್ ಮೇಲೆ. ಅದು 45 ಬಂದ್ಬಿಟ್ಟು ಮಧ್ಯಾಹ್ನದ ಲಂಚ್ ಬರುತ್ತೆ. 45 ಬರುತ್ತೆ. ಕೆಲವರು ಮಜ್ಜಿಗೆ ಕೇಳ್ತಾರೆ, ಒಂದು ಗ್ಲಾಸ್. ಎಲ್ಲ ಸೇರಿ 50 ರೂಪೀಸ್ ಆಗುತ್ತೆ. ಓಕೆ. ಮಜ್ಜಿಗೆ, ಉಪ್ಪಿನಕಾಯಿ ಎಲ್ಲ ಎಕ್ಸ್ಟ್ರಾ ಸೇರಿಸಿ. ಹಪ್ಪಳ ಕೊಡ್ತೀರಾ? ಹಪ್ಪಳ ಬರಲ್ಲ, ಬೋಂಡ ಬರುತ್ತೆ. ಬಜ್ಜಿ ಬೋಂಡ ಕೊಡ್ತೀವಿ. ಓಕೆ. ಎಲ್ಲ ಸೇರಿ ಊಟ ಮಾತ್ರ ಒಂದು 12:30 ಶುರುವಾಗುತ್ತಾ? 12:30 4:00 ತನಕ. 4:00 ತನಕ. ಬಟ್ ಮಧ್ಯಾಹ್ನ ಮೇಲೂ ಇಡ್ಲಿ ಇದೆಲ್ಲ ಸಿಗುತ್ತಾ? ರೈಸ್ ಬಾತುಗಳು ಎಲ್ಲ ಸಿಗುತ್ತೆ? ಎಲ್ಲ ಸಿಗುತ್ತೆ. ಓಕೆ ಸರ್, ಆಲ್ ದ ವೆರಿ ಬೆಸ್ಟ್ ಸರ್. ಹೊಸದಾಗಿ ಶುರು ಮಾಡಿದೀನಿ ಅಂತ ಹೇಳ್ತಾ ಇದ್ದೀರಾ, ಎಲ್ಲ ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸರ್. ನಿಮ್ಗಾದ್ರೆ ಇಲ್ಲಿ ಬಿಸಿಯಾಗಿಡೋದು ಒಂದು ಚಾಲೆಂಜ್ ಆಗ್ಬೋದಲ್ವಾ ಸರ್? ಆದಷ್ಟು ಬಿಸಿಯಾಗಿರೋದನ್ನ ಕ್ಲೈಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ. ಹೌದು, ಬಿಸಿ ಇರೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹೌದು, ಯಾಕಂದ್ರೆ ಬಿಸಿ ಕೊಡ್ಬೇಕು ಅಂತಾನೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಅದು ನಿಮ್ಗೆ ಚಾಲೆಂಜ್ ಆಗಲ್ವಾ? ಸದ್ಯಕ್ಕೆ ಆಗ್ತಾ ಇಲ್ಲ. ಆತರ ಏನು ಇಶ್ಯೂಸ್ ಬರ್ತದೆ, ಅದನ್ನ ಮೇಂಟೈನ್ ಮಾಡ್ತಾ ಇದೀನಿ. ಬಿಸಿ ಕೊಡೋಕೆ ತುಂಬಾ ಕಷ್ಟ ಪಡ್ತಾ ಇದೀನಿ. ಮತ್ತೆ ಇನ್ನೊಂದು ಸ್ವಲ್ಪ ಇದು ಹಾಟ್ ಕೇಸ್ ಬರ್ತದೆ.
ಅದು ಆಲ್ವೇಸ್ ಎನಿ ಟೈಮ್ ಫುಡ್ ಬಿಸಿ ಇರೋ ಥರನೂ ಮೇನ್ ಮೆರಿ ಅಂತಾರೆ ಅದನ್ನ. ನೋಡ್ತಾ ಇದ್ದೀರಾ? ಓಕೆ ಆರ್ಡರ್ ಮಾಡಿದ್ದೀನಿ ಬರುತ್ತೆ. ಓಕೆ ಸರ್, ಥ್ಯಾಂಕ್ ಯು. ನಾನು ಡೈರೆಕ್ಟಾಗಿ ಬಿಸಿಬೇಳೆ ಬಾತ್ ತೊಗೊಳ್ಳೋಣ ಅಂತಂದೆ, ಬಟ್ ಮೋಹನ್ ಅವ್ರು ಸಜೆಸ್ಟ್ ಮಾಡೋದು ಮೇಡಮ್ ರವೆ ಇಡ್ಲಿ ಟ್ರೈ ಮಾಡಿ, ಬಾಂಬೆ ಸಾಗು ಕೊಡ್ತೀನಿ ಚೆನ್ನಾಗಿರುತ್ತೆ ಅಂತ. ಸೊ ಸದ್ಯಕ್ಕೆ ಬಿಸಿ ಬಿಸಿ ಅಂತೂ ರವೆ ಇಡ್ಲಿ ನಾನು ಮುಂದೆನೇ ತೆಗೆದ್ರು, ಬಿಸಿ ಬಿಸಿ ಹೊಗೆ ಬಂತು. ರವೆ ಇಡ್ಲಿಗೆ ಚೆನ್ನಾಗಿ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿದ್ದಾರೆ. ಚಟ್ನಿ ಅಗೇನ್ ನೋಡಿ, ಚಟ್ನಿ ಮತ್ತೆ ಆಡಂಬರ ಇಲ್ಲ, ಒಗ್ಗರಣೆ ಇಲ್ಲ. ಬಾಂಬೆ ಸಾಗು ಚೆನ್ನಾಗಿ ಫುಲ್ಲು ಈರುಳ್ಳಿ, ಟೊಮೆಟೊ, ಆಲೂಗಡ್ಡೆ, ಕೊತ್ತಂಬರಿ ಸೊಪ್ಪು, ಸಾಸಿವೆ ಎಲ್ಲನೂ ಯಥೇಚ್ಛವಾಗಿ ಕಾಣಿಸ್ತಾ ಇದೆ. ಸೊ ಈಗ ರವೆ ಇಡ್ಲಿ ಚೆನ್ನಾಗಿ ಹೋಯ್ತು ನೋಡಿ, ಹಿಂಗಂದ ತಕ್ಷಣ ಚೆನ್ನಾಗಾಯ್ತು, ನೈಸ್. ಸೊ ಬರೀ ರವೆ ಇಡ್ಲಿ ತಿನ್ನೋಣ ಫಸ್ಟ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಕಾಯಿಚೂರನ್ನು ಹಾಕಿದ್ದಾರೆ ಅನ್ಸುತ್ತೆ ಇವರು, ಬಟ್ ರುಚಿಯಾಗಿದೆ, ಕರೆಕ್ಟಾಗಿ ಉಪ್ಪೆಲ್ಲ ಬಿದ್ದಿದೆ. ಸೊ ರುಚಿಯಾಗಿದೆ ರವೆ ಇಡ್ಲಿ. ಈಗ ಬರೀ ಚಟ್ನಿಯ ಸರದಿ. ಚಟ್ನಿಗೆ ಹುರ್ಗಡ್ಲೆ ಜಾಸ್ತಿ ಇದೆ, ಕಾಯಿ ಕಡಿಮೆ ಇದೆ. ಕೈಂಡ್ ಆಫ್ ನಂಗೆ ಈ ಹುರ್ಗಡ್ಲೆ ಜಾಸ್ತಿ ಇರೋ ಚಟ್ನಿ ಎಲ್ಲ ವಿದ್ಯಾರ್ಥಿ ಭವನಾಗ ಜ್ಞಾಪಿಸುತ್ತೆ. ಬಿಕಾಸ್ ವಿದ್ಯಾರ್ಥಿ ಭವನಲ್ಲಿ ಹಾಗೇನೆ ಹುರ್ಗಡ್ಲೆ ಜಾಸ್ತಿ ಇರುತ್ತೆ, ಕಾಯಿ ಕಡಿಮೆ ಇರುತ್ತೆ. ಇದು ಪ್ರಶಾಂತ್ ಕೈಂಡ್ ಆಫ್ ಲೈಕಿಂಗ್ ಚಟ್ನಿ ಇದು. ಹುರ್ಗಡ್ಲೆ ಜಾಸ್ತಿ, ಕಾಯಿ ಕಡಿಮೆ. ನನಗೆ ಹುರ್ಗಡ್ಲೆ ಕಡಿಮೆ, ಕಾಯಿ ಜಾಸ್ತಿ ಇರಬೇಕು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ಇರಬೇಕು, ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಈಗ ಸಾಗು ಸರದಿ ನೋಡೋಣ. ಬಟಾಣಿ, ಈರುಳ್ಳಿ, ಟೊಮೆಟೊ, ಆಲೂಗಡ್ಡೆ ಎಲ್ಲ ಇದೆ. ಹಾಂ, ಬಾಂಬೆ ಸಾಗು ಇಸ್ ವೆರಿ ನೈಸ್. ಸೊ ಇದನ್ನ ಆರ್ಡರ್ ಹೇಳ್ಬೇಕಾದ್ರೆ ಇಡ್ಲಿ, ಬಾಂಬೆ ಸಾಗು, ಚಟ್ನಿ ನನಗೆ. ನಮಸ್ಕಾರ. ನಮಸ್ತೆ ಮೇಡಮ್. ನೀವು ರೆಗ್ಯುಲರ್ ಆಗಿ ಬರ್ತೀರಾ ಅನ್ಸುತ್ತೆ ಇಲ್ಲಿ, ಯಾಕಂದ್ರೆ ನಂಗೆ ಹೇಳ್ತಾ ಇದ್ರು ಇವತ್ತು ಜನ ಇಲ್ಲ ಮೇಡಮ್, ಇವತ್ತು ವಿಡಿಯೋ ಮಾಡ್ತಿದ್ದೀರಾ ಅಂತ. ಅದೇ ಡೈಲಿ ಇರ್ತಾರ ಜನ, ನೀವು ಇವತ್ತು ಬಂದಿದ್ರಲ್ಲ, ಇವತ್ತು ಯಾರು ಇಲ್ಲಲ್ಲ, ಹಂಗಾಗಿ ಅವ್ರ ಹತ್ರ ರಿವ್ಯೂಸ್ ಇನ್ನೂ ಚೆನ್ನಾಗಿರೋದು. ನನಗೆ ತುಂಬಾ ಜನ ಏನೋ ನಾವು ವಿಡಿಯೋ ನಿಲ್ಸಲ್ಲ ಸರ್, ಯಾಕಂದ್ರೆ ನಮ್ಗೆ ಕಷ್ಟ ಆಗತ್ತೆ ಅಂತ. ಸೊ ನನಗೆ ಇದು ಅನುಕೂಲ ಆಯ್ತು. ಎನಿವೆ ನೀವು ಸಿಕ್ಕಿದ್ರಲ್ಲ, ರಿವ್ಯೂ ಹೇಳಿ ನಂಗೆ, ನಿಮ್ಗೆ ಏನ್ ಫೇವ್ರೇಟ್ ಇಲ್ಲಿ? ನಮಗೆ ಚಿತ್ರಾನ್ನ, ಪುಳಿಯೋಗರೆ, ಇಡ್ಲಿ, ಬಿಸಿಬೇಳೆ ಬಾತು ಎಲ್ಲ ತಿಂತೀವಿ. ಅನ್ನ ಸಾಂಬಾರ್ ಟ್ರೈ ಮಾಡ್ತೀವಿ. ಮಧ್ಯಾಹ್ನ ಬರ್ತೀವಿ ಅನ್ನ ಸರ್, ನಾವು ನಮ್ಮ ಆಫೀಸರ್ ಎಲ್ಲ ಬರ್ತೀವಿ. ಹೌದಾ? ಇಲ್ಲೇ ಹತ್ರದಲ್ಲ ನಿಮ್ಮ ಕೆಲಸ ಮಾಡೋದು? ಸೊ ನಿಮ್ಗೆ ಇದು ಅನುಕೂಲ ಆಯ್ತು? ಅನುಕೂಲ ಆಯ್ತು, ಚೆನ್ನಾಗಿದೆ. ಮನೆಯಿಂದ ಡಬ್ಬಿ ತರೋ ಯೋಚನೆ ಇಲ್ಲ. ಬೇಗ ತಿಂಡಿ ಹೋಗ್ತೀವಿ ಇಲ್ಲೇ. ಹೌದಾ? ಹೌದು. ನಮ್ಮ ಹೆಸರು ಗೊತ್ತಾಗ್ಲಿಲ್ಲ. ಚರಣ್ ಅಂತೇಳಿ. ಚರಣ್. ಓಕೆ ಸರ್, ಕಂಟಿನ್ಯೂ ಮಾಡಿ. ನಾನು ಪುಳಿಯೋಗರೆ ತಗೊಂಡಿದ್ದೀನಿ. ನೋಡಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಹೌದು, ಪರ್ಫೆಕ್ಟ್ ಕಲರ್. ಕಲರ್ ಪರ್ಫೆಕ್ಟ್ ಕಲರು. ಅಂಡ್ ಒಗ್ಗರಣೆನೂ ಅಷ್ಟೇ, ತುಂಬಾ ಜಾಸ್ತಿ ಕಾಣಿಸ್ಬಿಟ್ರೆ ಇದ್ರಲ್ಲಿ ಬೇಜಾರಾಗತ್ತೆ. ಒಗ್ಗರಣೆನೂ ಪರ್ಫೆಕ್ಟ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಪುಳಿಯೋಗರೆ ನೋಡಿದ ತಕ್ಷಣ ನನಗೆ ಪ್ರಶಾಂತ್ಗೆ ನಮ್ಮ ಅಕ್ಕನ ಮಗಳು ಸಿರಿ ಜ್ಞಾಪಕ ಬರ್ತಾಳೆ. ಅವಳಂತೂ ಎವ್ರಿ ಡೇ ಡಬ್ಬಿಗೆ ಪುಳಿಯೋಗರೆ ಬೇಕು ಅಂತಾಳೆ. ನಾನು ಅಂತ ಇದ್ದೆ ಅವಳಿಗೆ, ನಿನ್ನ ಫ್ರೆಂಡ್ಸ್ ಎಲ್ಲ ಅನ್ಕೊಳ್ತಾರೆ ಏನೇ ನಿಮ್ಮಮ್ಮ ಪುಳಿಯೋಗರೆ ಬಿಟ್ಟು ಬೇರೆ ಮಾಡಕ್ ಬರಲ್ವಾ ಅಂತಾರೆ ಅಂತ. ಅವ್ರು ಏನಾದ್ರು ಅನ್ಕೊಳ್ಳಿ, ಚಿಕ್ಕ ನನಗೆ ಪುಳಿಯೋಗರೆ ಬೇಕು ಅಂತ ದಿನ ಪುಳಿಯೋಗರೆ ತಗೊಂಡೋಗ್ತಾಳೆ. ಇವತ್ತು ಈ ಪುಳಿಯೋಗರೆ ಟೇಸ್ಟ್ ನೋಡೋಣ. ಸಿರಿ ನೋಡು, ಪುಳಿಯೋಗರೆ. ಚೆನ್ನಾಗಿದೆ ಪುಳಿಯೋಗರೆ. ಸಾಮಾನ್ಯ ಬಿಸಿ ಇರಲ್ಲ, ಅಂದ್ರೆ ಏನಾಗುತ್ತೆ, ಗೊಜ್ಜು ಹಾಕಿ ಕೈಯಲ್ಲಿ ಕಲಿಸ್ತಾರೆ, ಆಗ್ಲೇ ಪುಳಿಯೋಗರೆ ಟೇಸ್ಟ್ ಬರೋದು. ಪುಳಿಯೋಗರೆ ಪುಡಿ ಹಾಕಿ ಮಾಡೋದಿತ್ತು ಅಂದ್ರೆ ಓಕೆ, ಬಟ್ ಗೊಜ್ಜಲ್ಲಿ ರುಚಿ ಜಾಸ್ತಿ ಅಂಡ್ ಅದನ್ನ ಕೈಯಲ್ಲಿ ಕಲಿಸ್ತಾರೆ. ಸೊ ಅದು ಅಷ್ಟು ಬಿಸಿ ಇರೋದಿಲ್ಲ, ಬಟ್ ತಿನ್ನಕ್ಕೆ ಟೇಸ್ಟಿ ಆಗಿರುತ್ತೆ. ಆಕ್ಚುಲಿ ಇದೇನು ಬಿಸಿ ಇರಬೇಕು ಅಂತ ಇಲ್ಲವೇ ಇಲ್ಲ. ತುಂಬಾ ಚೆನ್ನಾಗಿದೆ ಪುಳಿಯೋಗರೆ. ಪ್ರಶಾಂತ್ ವಿಲ್ ಲವ್ ದಿಸ್. ಅವರು ಪುಳಿಯೋಗರೆ ಪ್ರಿಯರು, ಸಕ್ಕತ್ ಇಷ್ಟ ಆಗುತ್ತೆ. ತುಂಬಾ ಚೆನ್ನಾಗಿದೆ, ವೆರಿ ಫ್ಲೇವರ್ಫುಲ್. ಚಟ್ನಿ ಕಾಂಬಿನೇಷನ್ ಕೊಟ್ಟಿದ್ದಾರೆ. ನನಗೆ ನಾನು ಹೇಳಿದ್ನಲ್ಲ, ಚಟ್ನಿ ಓಕೆ ನಂಗಿಲ್ಲಿ. ಪುಳಿಯೋಗರೆ ಸರಿಗ, ಸೊ ಬರೀ ಪುಳಿಯೋಗರೆನೇ ತಿನ್ಬಿಡ್ಬೋದು. ಇನ್ಫ್ಯಾಕ್ಟ್ ಇವ್ರಿಗೊಂದು ಸಜೆಷನ್ ಕೊಡಬೇಕು, ಪುಳಿಯೋಗರೆ ಜೊತೆಗೆ ಸಾಧ್ಯ ಆದ್ರೆ ಮೊಸರು ಕೊಡಿ ಅಂತ. ಬರೀ ಮೊಸರು ಚೆನ್ನಾಗಿರುತ್ತೆ. ಹೌದು, ಚೆನ್ನಾಗಿದೆ ಪುಳಿಯೋಗರೆ. ಆ ಬಾಯಲ್ಲಿ ಇಟ್ಕೊಂಡ ತಕ್ಷಣ ಟೆಕ್ಸ್ಚರ್ಗಳೆಲ್ಲ ಹಿಂಗೆ ಆಚೆ ಬರುತ್ತೆ. ಆ ಫ್ಲೇವರ್ಸ್ ಬೇಸಿಕಲಿ ಒಂದೇನಂದ್ರೆ ತರಿ ತರಿ ಇರಬೇಕು. ಯಾಕೆ ಅಂದರೆ ಇದಕ್ಕೆ ಎಳ್ಳನ್ನ ಪೌಡ್ರ್ ಮಾಡಿ ಹಾಕಿರ್ತಾರೆ, ಆ ಫ್ಲೇವರ್ ಬರಬೇಕು.
ಇದ್ರಲ್ಲಂತೂ ಹುಣಸೆ ಹಣ್ಣು, ಎಳ್ಳು, ಉಪ್ಪು, ಖಾರ ಸಖತ್ತಾಗಿದೆ. ಬೆಲ್ಲ. ಬೆಲ್ಲ ಅಂಡ್ ಒಗ್ಗರಣೆ ಇರುತ್ತಲ್ಲ, ಆ ಒಗ್ಗರಣೆ ತುಂಬ ಸಿಹಿಬಾರ್ದು, ಕರಿಗಾಗಬಾರ್ದು. ಅದು ಇದೇ ಚೆನ್ನಾಗಲ್ಲ. ಇದು ಸಗದಾಗಿದೆ ನೋಡಿ ಒಗ್ಗರಣೆ. ಒಗ್ಗರಣೆ ಚೆನ್ನಾಗಿದೆ. ಅದು ಹಿಂಗೆ ಅನ್ಬೇಕು, ಅವಾಗಲೇ ಮಜಾ. ಕಡಲೆಕಾಯಿ ಚೆನ್ನಾಗಿ ಆಗಿದ್ದಂಗಿದೆ, ನೋಡೋದೇ ಗೊತ್ತಾಗುತ್ತೆ. ಇದು ತುಂಬ ಜಾಸ್ತಿನೂ ಇರಬಾರ್ದು. ನನಗೇನು ಗೊತ್ತಾ, ತುಂಬ ಜಾಸ್ತಿ ಕಡಲೆಕಾಯಿಗಳು ಸಿಗ್ತಾ ಇದ್ರು ಇಷ್ಟ ಆಗಲ್ಲ. ಇದರಲ್ಲಿ ಪರ್ಫೆಕ್ಟ್ ಆಗಿದೆ. ಈಗ ಚಟ್ನಿ ಜೊತೆ ಚಟ್ನಿ ಅಂಡ್ ಪುಳಿಯೋಗರೆ ಹಂಗೆ ಚೆನ್ನಾಗಿದೆ. ನಂಗೆ ಆ್ಯಕ್ಚುಲಿ ಚಟ್ನಿಗಿಂತ ಪ್ಲೈನ್ ಪುಳಿಯೋಗರೆನೇ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ಅವ್ರು ಮಾತಾಡೋರಲ್ಲ ಚರಣ್, ಅವರು ಪುಳಿಯೋಗರೆಗೆ ಚಟ್ನಿ ಮತ್ತೆ ಬಾಂಬೆ ಸಾಗು ಹಾಕಿಸ್ಕೊಂಡಿದ್ರು. ಓ ಹೌದಾ? ಓಕೆ ಓಕೆ. ಬಾಂಬೆ ಸಾಗು ಜೊತೆ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಮೊಸರು ಬೆಸ್ಟ್ ಕಾಂಬಿನೇಷನ್ ಪುಳಿಯೋಗರೆ ನಾನು ತಿಂದಿರೋದು. ಸೊ ನಂಗೆ ಗೊತ್ತಿಲ್ಲ, ಇನ್ನು ಯಾವ್ದಾದ್ರು ಕಾಂಬಿನೇಷನ್ ಇದ್ರೆ ನೀವು ಹೇಳಿ. ನನಗೆ ಮೊಸರು ಪುಳಿಯೋಗರೆ ಇದು ಬಿಟ್ರೆ ಸಾಕು. ಮಜ್ಜಿಗೆ ಹುಳಿ ತಿಂತಾರೆ ಎಷ್ಟೊಂದು ಜನ ಪುಳಿಯೋಗರೆಗೆ. ಹೌದಾ? ಓ, ದಟ್ಸ್ ಆಲ್ಸೋ ಗುಡ್ ಕಾಂಬಿನೇಷನ್ ಆಕ್ಚುಲಿ. ಅದೇ ಸಮಥಿಂಗ್ ವಿತ್ ಮೊಸರು ಹುಳಿ ಇರೋ ಅಂಥದ್ದು ಕರೆಕ್ಟ್. ಅಥವಾ ಮೊಸರು ಮಜ್ಜಿಗೆ ಅಂಥದ್ದು ಯಾವ್ದಾದ್ರು ಇದ್ರೆ ಚೆನ್ನಾಗಿರ್ಬೋದು. ಬಟ್ ನನಗೆ ಪ್ಲೈನ್ ಮೊಸರು ಇದ್ರೆ ಸಾಕು, ಸೂಪರ್ ಆಗುತ್ತೆ. ಓಕೆ, ಬಿಸಿ ಬೇಳೆ ಬಾತ್, ಬಿಸಿ 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 ಬೇಳೆ ಬಾತ್. ಹೈ ಚಲ್ದಾ? ಇಲ್ಲ, ಹಾಫ್ ಬಿಸಿಬೇಳೆ ಬಾತ್ ತೊಗೊಂಡಿದ್ದೀವಿ. ಇನ್ಫ್ಯಾಕ್ಟ್ ಬಿಸಿಬೇಳೆ ಬಾತು ನಮ್ಮ 3 ಜನಕ್ಕೆ ಫೇವ್ರೇಟು. ಸೊ ಬಿಸಿಬೇಳೆ ಬಾತ್ಗೆ ಸಪ್ರೇಟಾಗಿ ಕೇಳಿ ಬೂಂದಿ ಹಾಕಿಸ್ಕೊಂಡಿದ್ದೀನಿ ನಾನು. ಇವ್ರು ಮಾಮೂಲಾಗಿ ಬೂಂದಿ ಹಾಕ್ತಾರೋ ಗೊತ್ತಿಲ್ಲ ನನಗೆ. ಬೂಂದಿ ಹಾಕಲ್ವಾ ಅಂದಿದ್ದಕ್ಕೆ ಬೂಂದಿ ಹಾಕ್ಕೊಟ್ರು ಸೈಡಲ್ಲಿ. ಸೊ ಗೆಡ್ಡೆಕೋಸು, ಗೋರಿಕಾಯಿ, ಹುರುಳಿಕಾಯಿ, ಟೊಮೆಟೊ, ಬಟಾಣಿ, ಒಗ್ಗರಣೆ, ಕ್ಯಾರೆಟ್ಟು, ಕರ್ಬೇವಿನ ಸೊಪ್ಪು, ಕ್ಯಾಪ್ಸಿಕಮ್ ಇದೆಯಾ ಅಂತ ಹುಡುಕ್ತಾ ಇದ್ದೀನಿ. ಇಲ್ಲ, ಈಗ ಒಗ್ಗರಣೆ ಬಾರಿ, ಕೊತ್ತಂಬರಿ ಸೊಪ್ಪು ಮತ್ತು ಸಾಸಿವೆ. ಓಕೆ, ಚೆನ್ನಾಗಿ ಕಾಣಿಸ್ತಾ ಇದೆ ಬಿಸಿಬೇಳೆ ಬಾತು ವಿತ್ ಫುಲ್ ತರಕಾರಿ. ನೀರಾಗಿ, ಕೆಲವ್ರಿಗೆ ಹಿಂಗೆ ಇಷ್ಟ, ಕೆಲವ್ರಿಗೆ ಗಟ್ಟಿ ಇಷ್ಟ. ಲೋಕೋ ಭಿನ್ನ ರುಚಿ. ನಮಗಂತೂ ಬಿಸಿಬೇಳೆ ಬಾತ್ ನೀರಾಗಿರೋದು ಇಷ್ಟ. ನೀವು ಎಷ್ಟೇ ನೀರಾಗಿ ಮಾಡಿರಿ, ಹೋಗ್ತಾ 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 ಗಟ್ಟಿ ಆಗ್ಬಿಡತ್ತೆ ಅದು, ಬಿಕಾಸ್ ಆಫ್ ಬೇಳೆ. ಹೌದು. ಬಿಸಿಬೇಳೆ ಬಾತು ಬಿಸಿ 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 ಇದೆ. ಬಿಸಿಬೇಳೆ ಬಾತ್ ಪುಡಿ ಇದೆಯಲ್ಲ, ಅದು ಸಕ್ಕತ್ತಾಗಿದೆ. ಬಣ್ಣ ನೋಡಿದ್ರೇ ಹೇಳ್ಬಿಡ್ಬೋದು ಅದು, ಬಟ್ ಅದ್ರ ರುಚಿ ತುಂಬ ಚೆನ್ನಾಗಿದೆ. ನಮ್ಮ ಮನೇಲಿ ಮಾಡೋ ಬಿಸಿಬೇಳೆ ಬಾತ್ ಥರ ಇದೆ ನನಗೆ. ಹೌದಾ? ಹೋಟೆಲಲ್ಲಿ ತಿನ್ನೋ ಬಿಸಿಬೇಳೆ ಬಾತ್ ಥರ ಇಲ್ಲ, ಮನೇಲಿ ಮಾಡ್ಕೊಂಡು ತಿನ್ನೋ ಬಿಸಿಬೇಳೆ ಬಾತ್ ಥರ ಇದೆ, ಚೆನ್ನಾಗಿದೆ. ಕೈಂಡ್ ಆಫ್ ಐ ಥಿಂಕ್ ಇದು ಒಂಥರ ಮನೆ ಅನ್ನೋ ಥರನೇ ಟ್ರೀಟ್ ಮಾಡ್ಬೋದು ನೀವು. ಹೋಟೆಲ್ ಟೇಸ್ಟ್ ಇಲ್ಲ, ಎಲ್ಲ ಮನೇಲಿ ಮಾಡಿ ತಿಂದಂಗಿದೆ, ವಿಚ್ ಇಸ್ ವೆರಿ ಗುಡ್. ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದದು. ನನಗೇನು ಬೂಂದಿ ಬೇಕಾಗಿಲ್ಲ, ಪ್ರಶಾಂತು ಆಲಪ್ಗೋಸ್ಕರ ಬೂಂದಿ ಹಾಕೊಂಡಿದ್ದು. ಅವು ಬೂಂದಿ ಇವ್ರು ಹೊರಗಡೆಯಿಂದ ತಂದಿದ್ದಾರೆ ಅನ್ಸುತ್ತೆ. ಬೂಂದಿಲಿ ಬೆಳ್ಳುಳ್ಳಿ ಇದೆ. ಇನ್ನು ಯಾವುದಕ್ಕೂ ಇವರು ಬೆಳ್ಳುಳ್ಳಿ ಹಾಕೋಪಟ್ಟು ಕಾಣೆ. ಯಾವುದ್ರಲ್ಲೂ ಬರಲಿಲ್ಲ ಟೇಸ್ಟ್ ಆ್ಯಕ್ಚುಲಿ. ಹಾಂ, ಇಲ್ಲಿದೆ ನೋಡಿ ಬೆಳ್ಳುಳ್ಳಿ. ಯಾವುದ್ರಲ್ಲಿ? ಬೂಂದಿ. ಬೂಂದಿ ಇಲ್ಲಿದೆ. ಬೂಂದಿ ಹೊರಗಡೆಯಿಂದ ತಂದಿರೋದು ಇದು. ಬಿಸಿಬೇಳೆ ಬಾತ್ ಅಂತೂ ತುಂಬ ಚೆನ್ನಾಗಿದೆ. ಶಿವಮೊಗ್ಗ LLR ರೋಡು, CS ಹಾಸ್ಪಿಟ್ಲ್ ಎದುರುಗಡೆನೆ ಒಂದು ಪುಟಾಣಿ ಜಾಗ ಇದು, ಬಡವರ ಬಂಧು ಹೋಟೆಲ್ ಅಂತ. ಸೊ ಮಿಸ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ, ನೋಡ್ಕೊಂಡು ಹೋಗಿ ಒಂಚೂರು. ನನ್ನ ಸಜೆಷನ್ನು ಇಲ್ಲಿ ಬಂದು ಒಂದ್ಸಲ ತಿಂಡಿ ತಿನ್ನಬೇಕು ಅಂತ. ನಿಜವಾಗ್ಲೂ ಪಾಕೆಟ್ ಫ್ರೆಂಡ್ಲಿ, ತುಂಬಾ ಎಕಾನಾಮಿಕಲ್ ಆಗಿದೆ ಆ್ಯಂಡ್ ವೆರಿ ವೆರಿ ಟೇಸ್ಟಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಓಪನ್ ಆಗಿರೋದು ಹೊಸದಾಗಿರೋದ್ರಿಂದ ಹೈಜೀನ್ ಬಗ್ಗೆ ಈಗ ಸದ್ಯಕ್ಕಂತೂ ಏನೂ ಸಮಸ್ಯೆ ಇಲ್ಲ. ತುಂಬ ಜನ ಜಾಸ್ತಿ ಆದರೆ ಅವ್ರಿಗೊಂದು ಚಾಲೆಂಜ್ ಆಗಬಹುದು ಅನಿಸುತ್ತೆ. ಪ್ಲ್ಯಾನ್ B, ಪ್ಲ್ಯಾನ್ C ಆ ಥರ ಆಲ್ಟರ್ನೇಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಬಟ್ ಟೇಸ್ಟ್ ಇಸ್ ವೆರಿ ನೈಸ್, ತುಂಬ ಚೆನ್ನಾಗಿದೆ. ಕಾಫಿ ಓಕೆ, ಡೀಸೆಂಟ್ ಆಗಿ ಚೆನ್ನಾಗಿದೆ. ಏನಂದರೆ ನನಗಿನ್ನಂತೂ ಸ್ಟ್ರಾಂಗ್ ಬೇಕಿತ್ತು. ಮೈನ್ಲಿ ಕಾಫಿ ಅಂದಾಗ ಸ್ಟ್ರಾಂಗ್ ಕಲರು, ಸ್ಟ್ರಾಂಗ್ನೆಸ್ ಬೇಕಿತ್ತು. ಇದು ಕೈಂಡ್ ಆಫ್ ನಾವು ಆಲಾಪು ಕೊಡೋ ಹಂಗೆ. ಎಸ್ ಸರ್, ಸ್ವಲ್ಪ ಲೈಟ್ ಆಯಿತು, ಬಟ್ ಸಕ್ಕರೆ ಕರೆಕ್ಟ್ ಆಗಿದೆ ನಮಗೆ. ಕಾಫಿ ಚೆನ್ನಾಗಿದೆ.
ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮಂಡೆ 75 ಇದು. ರವೆ ಇಡ್ಲಿನ ಸೇರಿಸ್ಬೇಕು ನೀವು ಒಂದು ಅಲ್ವಾ ಮೆನುಗೆ. ಈ ಮೆನು ಇರಲಿಲ್ಲ ಈಗ ಆಯ್ತು. 5 ಥಿಂಗ್ಸ್ ಆ್ಯಡ್ ಮಾಡ್ತೀವಿ. ಓಕೆ, ಶಿವಮೊಗ್ಗದ LLR ರೋಡ್ ಗಾರ್ಡನ್ ಏರಿಯಾ ಅಂತ ಇದು CS ಹಾಸ್ಪಿಟಲ್ ಎದುರುಗಡೆ ಇರುವಂಥ ಹೋಟೆಲ್ ಬಡವರ ಬಂಧು. ಇಲ್ಲಿಗೆ ಬಂದು ತುಂಬ ಬಡ್ಜೆಟ್ ಫ್ರೆಂಡ್ಲಿ ಆಗಿ ತುಂಬ ಹೋಮ್ಲಿ ಆಗಿರುವಂಥ ತಿಂಡಿಗಳನ್ನ ತಿಂದ್ವಿ. ನನಗೇನು ಇಷ್ಟ ಆಯಿತು ಅನ್ನೋದಕ್ಕಿಂತ ಏನು ಓಕೆ ಅನ್ನಿಸ್ತು ಅಂತ ಹೇಳ್ಬೋದು. ಓಕೆ ಅನಿಸಿದ್ದು ಚಟ್ನಿ ಆ್ಯಂಡ್ ಕಾಫಿ ನಂಗೆ ಸಮಾಧಾನ ಆಗಲಿಲ್ಲ. ಸ್ಟ್ರಾಂಗ್ ಆಗಿರಬೇಕು ಕಾಫಿ. ಬಟ್ ನಾನು ಹೇಳ್ದಂಗೆ ಇವ್ರಿಗೊಂದು ಸ್ವಲ್ಪ ಚಾಲೆಂಜ್ ಇದೆ, ಬಿಕಾಸ್ ಲೈವ್ ಕಿಚನ್ ಇಲ್ಲ ಅಲ್ವಾ. ಸೊ ಮಾಡಿ ಇಟ್ಟಿರೋವಂಥದ್ದು ಲೋಕ ಭಿನ್ನ ರುಚಿ. ಲೈಟ್ ಕಾಫಿ ಇಷ್ಟ ಆಗೋರಿಗೆ ಇಷ್ಟ ಆಗಬಹುದು. ಸೊ ಎಸ್, ಬಟ್ ಮಿಕ್ಕಿದೆಲ್ಲ ತುಂಬ ಚೆನ್ನಾಗಿತ್ತು. ರವೆ ಇಡ್ಲಿ ಆಗಿರ್ಬೋದು, ಪುಳಿಯೋಗರೆ ಆಗಿರ್ಬೋದು, ಬಿಸಿಬೇಳೆ ಬಾತ್ ಆಗಿರ್ಬೋದು, ಸೂಪರ್ ಆಗಿತ್ತು. ಸೊ ಶಿವಮೊಗ್ಗದಲ್ಲಿ ಇರೋರು ಬಹುಶಃ ನನಗೆ ಗೊತ್ತಿರೋಂಗೆ ಸಾಕಷ್ಟು ಜನ ಇಲ್ಲಿನೂ ಟೇಸ್ಟ್ ಮಾಡಿರಲ್ಲ. ಸೊ ಒಂದ್ಸಲ ಬಂದು ಇಲ್ಲಿ ತಿಂದುಬಿಟ್ಟು ನಿಮಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಗೆ ಈಗಾಗಲೇ ಗೊತ್ತಾಯಿದೆ, ಶಿವಮೊಗ್ಗ ಅಲ್ಲದೆ ಇರೋರು, ಶಿವಮೊಗ್ಗ ಕಡೆ ಪಾಸ್ ಆಗ್ತಾ ಇರೋರು ಇಲ್ಲಿಗೆ ಬಂದು ಊಟ ಅಥವಾ ತಿಂಡಿ ಟೈಮ್ ಎನಿ ಟೈಮ್ ನೀವು ಯಾವ ಟೈಮಿಗೆ ಬರ್ತೀರೋ ಆ ಟೈಮಿಗೆ ತಿಂದು ಏನು ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ಓಕೆ, ಈಗಾಗಲೇ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅನ್ಕೊಂಡಿದ್ದೀನಿ. ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಮಾಡಿಲ್ಲದೆ ಇರೋರಿಗೆ ರಿಕ್ವೆಸ್ಟು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಡಿ ಅಂತ. ಓಕೆ, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಿಮ್ಮ ಪ್ರೀತಿನ ತೋರಿಸಿ, ಪ್ರೊವೈಡೆಡ್ ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ. ಮುಂದಿನ ವಿಡಿಯೋನಲ್ಲಿ ಸಿಗ್ತೀವಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ತನಕ ಬೈ ಬೈ, ಲವ್ ಯು ಆಲ್.